ಬೆಂಗಳೂರಿಗೆ ಕಳಿಸಿ ಸಮಾಧಾನ ಪಡಿಸಿದ್ದಾರೆ. ದಾವಣಗೆರೆಯಲ್ಲಿ ಪೈಲ್ವಾನ್ ಬಂಡಾಯ ಶಮನ ಆಗಿ ಹೋಗ್ಬಿಟ್ಟಿದೆ. ಮುಸ್ಲಿಮರಿಗೆ ಅನ್ಯಾಯ ಅಂತ ಸಾದಿಕ್ ಪೈಲ್ವಾನ್ ಹೇಳಿದ್ರಲ್ಲ, ಈಗ ಸಿಎಂ ಅವರನ್ನ ಭೇಟಿ ಮಾಡಿದ್ದೆ ತಡ ತಂಡ ಹೊಡೆದು ಬಿಟ್ಟಿದ್ದಾರೆ. ಈಗ ಅಲ್ಪಸಂಖ್ಯಾತ ಸಮುದಾಯ ಏನ್ ಹೇಳುತ್ತೆ ಹಾಗಾದ್ರೆ? ಒಂದು ಬಣ ಏನಿತ್ತು, ಸಾದಿಕ್ ಪೈಲ್ವಾನ್ ಅವರಿಗೆ ಸಪೋರ್ಟ್ ಅನ್ನ ಮಾಡ್ತಾ ಇತ್ತು, ನಾವು ಸಾದಿಕ್ ಪೈಲ್ವಾನ್ ಪರವೇ ಇರ್ತೀವಿ ಅಂತ. ಸಾದಿಕ್ ಜೊತೆಗೆ ಮುಸ್ಲಿಮರು ಸಮರ್ಥಿಗೆ ಹಾಗಾದ್ರೆ ಬೆಂಬಲವನ್ನ ಕೊಡ್ತಾರಾ? ಕುತೂಹಲ ಮೂಡಿಸಿದೆ ದಾವಣಗೆರೆಯ ಬೈ ಎಲೆಕ್ಷನ್ ಅಖಾಡ ಅಂತಾನೆ ಹೇಳಬಹುದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಇಬ್ಬರು ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ ಬೆಂಗಳೂರಿನಿಂದ ಕೃಷ್ಣ ಇದ್ದಾರೆ, ಹಾಗೆ ದಾವಣಗೆರೆಯಿಂದ ಸಂಜಯ್ ಇದ್ದಾರೆ. ಮೊದಲಿಗೆ ಬೆಂಗಳೂರಿನಿಂದ ಕೃಷ್ಣನ ಮಾತಾಡ್ತಾ ಹೋಗೋಣ. ಕೃಷ್ಣ, ಈಗ ಸಾದಿಕ್ ಪೈಲ್ವಾನ್ ಅವರ ಸಂಧಾನದ ಮಾತುಕತೆ ಯಾವ ರೀತಿ ಆಗಿದೆ? ಸಿಎಂ ಸಿದ್ದರಾಮಯ್ಯನವರು ಖುದ್ದು ಸಮಾಧಾನ ಪಡಿಸಿದಾರಲ್ಲ, ಏನೆಲ್ಲ ಒಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ, ಯಾವ ರೀತಿ ಸಂಧಾನದ ಸಭೆ ಆಗಿದೆ? ಧನುಶ್ರೀ, ಕಾಂಗ್ರೆಸ್ ನಾಯಕರಿಗೆ ಒಂದು ರೀತಿ ದೊಡ್ಡ ಮಟ್ಟದ ಚಿಂತೆ ಇತ್ತು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರವನ್ನು ಕಳ್ಕೊಬಿಡ್ತೀವಿ ಅನ್ನೋ ಒಂದು ಆತಂಕದಲ್ಲಿತ್ತು. ಈಗ ಸಿಎಂ ಸಿದ್ದರಾಮಯ್ಯವರು ಮಧ್ಯಪ್ರವೇಶ ಮಾಡಿದ ಬಳಿಕವಾಗಿ ಆ ಒಂದು ಆತಂಕ ದೂರ ಆಗಿರುವಂಥದ್ದು. ಈಗಾಗಲೇ ಬಿಜೆಪಿ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿರ್ತಕ್ಕಂಥ ಸಾದಿಕ್ ಪೈಲ್ವಾನ್ ಅವರು ಕೂಡ ಅಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಕೂಡ ಮಾಡಿದರು. ಅವ್ರನ್ನ ಮನವೊಲಿಸುವಂಥ ನಿಟ್ಟಿನಲ್ಲಿ ಮುಸ್ಲಿಂ ಮುಖಂಡರುಗಳು ಬಹಳಷ್ಟು ಪ್ರಯತ್ನವನ್ನು ಮಾಡಿದರು. ನಿನ್ನೆ ದಿನ ರಿಜ್ವಾನ್ ಅರ್ಷದ್ ಆಗಿರ್ಬೋದು ಮತ್ತು ಸಲೀಂ ಅಹಮದ್ ಇಬ್ಬರು ಕೂಡ ಹೋಗಿ ಅವ್ರ ಮನೆಗೆ ಭೇಟಿಯನ್ನು ಕೊಟ್ಟು ಮಾತುಕತೆ ಕೂಡ ನಡೆಸಿದ್ರು. ಆದರೆ ಅಂತಿಮವಾಗಿ ಒಪ್ಕೊಂಡಿರಲಿಲ್ಲ. ನಿನ್ನೆ ತಾನೇ ಏನು ನಾಮಪತ್ರ ಸಲ್ಲಿಕೆ ವಾಪಸ್ ಪಡೆಯುವಂಥದ್ದಕ್ಕೆ ಕೊನೆಯ ದಿನ ಕೂಡ ಆಗಿತ್ತು. ಕೊನೆಯ ಕ್ಷಣದವರೆಗೂ ಕೂಡ ಪ್ರಯತ್ನವನ್ನು ಮಾಡಿದ್ರು ಕೂಡ ಸಾದಿಕ್ ಪೈಲ್ವಾನ್ ಅವರು ಕೂಡ ಒಪ್ಕೊಂಡಿರಲಿಲ್ಲ. ಅದ್ರ ಜೊತೆಗೆ ಸಚಿವ ಜಮೀರ್ ಅಹಮದ್ ಅವರು ಕೂಡ ಹೋಗ್ತಾರೆ ಅನ್ನೋ ಚರ್ಚೆ ಕೂಡ ಇತ್ತು. ಯಾವಾಗ ಎಸ್ ಮಲ್ಲಿಕಾರ್ಜುನ ಅವರು ಮಾತನ್ನು ಆಡಿದ್ರು, ಅದರಿಂದ ನೊಂದ್ಕೊಂಡಂತ ಸಚಿವ ಜಮೀರ್ ಅಹಮದ್ ಅವರು ಕೂಡ ದಾವಣಗೆರೆಗೆ ಹೋಗ್ದೇನೆ ಎಲ್ಲೊಂದು ಕಡೆ ಬೆಂಗಳೂರು ಉಳಿಯುವಂಥದ್ದು, ಕೇರಳ ಪ್ರವಾಸವನ್ನು ಕೂಡ ಮಾಡಿದ್ರು. ಇದ್ರ ನಡುವೆ ದೊಡ್ಡ ಆತಂಕ ಇತ್ತು. ಎಲ್ಲೊಂದು ಕಡೆ ಬಂಡಾಯ ಅಭ್ಯರ್ಥಿಯಾಗಿ ಅವರು ಸ್ಪರ್ಧೆಯನ್ನು ಮುಂದುವರಿತಾರೆ, ಕಾಂಗ್ರೆಸ್ ಅಭ್ಯರ್ಥಿ ಸೋಲ್ತಾರೆ ಅನ್ನುವಂಥದ್ದು. ಇದೀಗ ಎಲ್ಲೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಕರ್ಸ್ಕೊಳ್ಳೋದ್ರ ಮುಖಾಂತರವಾಗಿ ತಮ್ಮ ನಿವಾಸ ಕಾವೇರಿಗೆ ಕರ್ಸ್ಕೊಳ್ಳೋದ್ರ ಮುಖಾಂತರವಾಗಿ ಅವ್ರ ಜೊತೆಗೆ ಸುದೀರ್ಘವಾಗಿ ಚರ್ಚೆ ಕೂಡ ಮಾಡಿರುವಂಥದ್ದು. ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರೆ ನಿಜ, ಆದರೆ ಬರುವಂಥ ದಿನಗಳಲ್ಲಿ ನಿಮ್ಮನ್ನ ಗುರುತಿಸುವಂಥ ನಿಟ್ಟಿನಲ್ಲಿ ಕೂಡ ಕೆಲಸವನ್ನು ಮಾಡಲಾಗುತ್ತೆ. ಆದರೆ ನಿಮ್ಮ ಸ್ಪರ್ಧೆಯಿಂದ ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ಅಭ್ಯರ್ಥಿಗೆ ಲಾಭ ಆಗಬಾರ್ದು, ಆ ಒಂದು ನಿಟ್ಟಿನಲ್ಲಿ ನೀವು ತೀರ್ಮಾನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಮನವೊಲಿಸಿದಂಥ ಸಂದರ್ಭದಲ್ಲಿ ಅಂತಿಮವಾಗಿ ಸಾದಿಕ್ ಪೈಲ್ವಾನ್ ಕೂಡ ಅದಕ್ಕೆ ಒಪ್ಕೊಳ್ಳೋದ್ರ ಮುಖಾಂತರವಾಗಿ ಅಂತಿಮವಾಗಿ ಈಗ ಚುನಾವಣಾ ಕಣದಿಂದ ಹಿಂದೆ ಸರಿಯುವಂಥದ್ದು ಮತ್ತೆ ಕಾಂಗ್ರೆಸ್ ಅಭ್ಯರ್ಥಿ ಆಗಿರತಕ್ಕಂಥ ಸಮರ್ಥ ಶಾಮನೂರು ಪರವಾಗಿ ಒಂದು ಬೇಷರತ್ ಬೆಂಬಲವನ್ನು ಘೋಷಣೆ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂಥದ್ದು. ಇನ್ನು 4 ಗಂಟೆಗೆ ಅಂದರೆ ಕೆಲವೇ ಕ್ಷಣಗಳಿಂದ 4 ಗಂಟೆ ಸುಮಾರಿಗೆ ಕಾಂಗ್ರೆಸ್ ಕಚೇರಿಗಳು ಕೂಡ ಸುದ್ದಿಗೋಷ್ಠಿ ನಡೀತಾ ಇರುವಂಥದ್ದು. ಸಿಎಂ ಸಿದ್ದರಾಮಯ್ಯ, ಡಿ.ಕೆ ಶಿವಕುಮಾರ್ ಮತ್ತೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಈಗಾಗಲೇ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿರ್ತಕ್ಕಂಥ ಸಾದಿಕ್ ಪೈಲ್ವಾನ್ ಕೂಡ ಭಾಗವಹಿಸಿದ್ರ ಮುಖಾಂತರವಾಗಿ ಎಲ್ಲೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿಗೆ ಅಂದರೆ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ಸಮರ್ಥ ಅವರ ಪರವಾಗಿ ಬೇಷರತ್ ಬೆಂಬಲವನ್ನು ಘೋಷಣೆ ಮಾಡುವಂತ ನಿಟ್ಟಿನಲ್ಲಿ ಪ್ರಕಟ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂಥದ್ದು. ಆ ಮುಖಾಂತರವಾಗಿ ಕಾಂಗ್ರೆಸ್ ಅಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲುವಂತ ನಿಟ್ಟಿನಲ್ಲಿ ಇದೀಗ ಒಂದು ಮಹತ್ವದ ಹೆಜ್ಜೆಯನ್ನ ಇಡೋದ್ರ ಮುಖಾಂತರವಾಗಿ ಒಂದು ಕಡೆ ಬಿಜೆಪಿಗೆ ಕೌಂಟರ್ನ ಕೊಟ್ಟಿರುವಂಥದ್ದು. ಬಿಜೆಪಿ ನಾಯಕರು ಕೂಡ ಎದುರನ್ನು ನೋಡ್ತಾ ಇದ್ರು. ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿ ನಡೆ ಏನಿರುತ್ತೆ ಅನ್ನೋದು ನಿನ್ನೆ ದಿನ ಕೊನೆವರೆಗೂ ಕೂಡ ನಾಮಪತ್ರ ಸಲ್ಲಿಕೆ ಕೊನೆಯ ದಿನ ಇತ್ತು. ಕೊನೆಯ ಕ್ಷಣದವರೆಗೂ ಕೂಡ ಪ್ರಯತ್ನವನ್ನು ಮಾಡಿದ್ರು ಕೂಡ ಅವರು ಹಿಂದೆ ಚುನಾವಣಾ ಕಣದಿಂದ ಹಿಂದೆ ಸರಿದಿರಲಿಲ್ಲ ಸಾದಿಕ್ ಪೈಲ್ವಾನ್ ಅವರು. ಇವಾಗ ಮುಖ್ಯಮಂತ್ರಿಗಳು ಕರೆದು ಮಾತಾಡತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಆ ಒಂದು ಸಮಸ್ಯೆ ಬಗೆಹರಿದಿರುವಂಥದ್ದು. ಈ ಮೂಲಕವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ಸಮರ್ಥ ಅವರಿಗೆ ಈಗ ಚುನಾವಣೆ ಅನ್ನುವಂಥದ್ದು ಸಲೀಸಾಗಿದೆ ಅನ್ನುವಂಥದ್ದು ಈಗ ರಾಜಕೀಯ ವಲಯದಲ್ಲಿ ಕೇಳಿಬಿಡ್ತಿರುವಂಥದ್ದು. ಧನುಶ್ರೀ. ಓಕೆ ಕೃಷ್ಣ, ಹಾಗೆಯೇ ದಾವಣಗೆರೆಯಿಂದ ಸಂಜಯ್ ಇದ್ದಾರೆ. ಸಂಜಯ್, ಈಗ ಸಾದಿಕ್ ಪೈಲ್ವಾನ್ ಅವರನ್ನ ಸಿಎಂ ಮನವೊಲಿಸುವಂತ ಕೆಲಸ ಮಾಡಿದ್ರು, ಸಕ್ಸಸ್ ಕೂಡ ಆಯ್ತು. ಬಟ್ ಇಷ್ಟು ದಿನ ಸಾದಿಕ್ ಪೈಲ್ವಾನ್ ಪರ ನಿಂತಿದ್ದಂತಹ ಮುಸ್ಲಿಂ ಸಮುದಾಯದ ಜನರೇನಿದ್ದಾರೆ ಸಮರ್ಥಿಗೆ ಮಣೆ ಹಾಕ್ತಾರ, ಅವರು ಪರವಾಗಿ ವೋಟ್ ಹಾಕುವಂತ ಲಕ್ಷಣಗಳು ಅಲ್ಲಿ ಕಾಣಿಸ್ತಾ ಇದೆಯಾ, ಹೇಗೆ? ಎಸ್ ಧನುಶ್ರೀ, ಏನು ಕಾಂಗ್ರೆಸ್ಗೆ ದೊಡ್ಡ ತಲೆನೋವು ಆಗಿತ್ತು ಅಂತಾನೆ ಹೇಳ್ಬೋದು. ಸಾದಿಕ್ ಪೈಲ್ವಾನ್ ಏನು ನಿನ್ನೆವರೆಗೂ ಸಾಕಷ್ಟು ಪ್ರಯತ್ನ ಪಟ್ಟರು ಕೂಡ ನಾಮಪತ್ರವನ್ನ ಹಿಂಪಡೆದಿರಲಿಲ್ಲ. ಯಾಕಂದ್ರೆ ನನಗೆ ಸಮಾಜದ ಗುರುಗಳು ಹೇಳಿದ್ದಾರೆ, ಅದಲ್ಲದೆ ಕೂಡ ಸಮಾಜದ ಮುಖಂಡರು ಇರ್ಬೋದು, ಯುವಕರು ಇರ್ಬೋದು, ಎಲ್ಲರೂ ಕೂಡ ನೀವು ಇಂಡಿಪೆಂಡೆಂಟ್ ಆಗಿ ಕಣದಲ್ಲಿ ಇರಲೇಬೇಕು ಅಂತ ಹೇಳಿದ್ರಿಂದ ನಾನು ಕಣದಲ್ಲಿ ಇದೀನಿ ಅಂತ ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿ ಇದೇ ಸಾದಿಕ್ ಪೈಲ್ವಾನ್ ರವರು ಹೇಳಿದ್ರು. ಆದ್ರೆ ಎಲ್ಲ ಒಂದ್ ಕಡೆ ಇವತ್ತು ಸಿಎಂ ಸಿದ್ದರಾಮಯ್ಯರವರು ಭೇಟಿ ಮಾಡಿ ಇವತ್ತು ಏನು ನಾನು ಕಾಂಗ್ರೆಸ್ಗೆ ಬೆಂಬಲ ನೀಡ್ತೀನಿ ಅಂತ ಹೇಳುವಂತ ಮಾತುಗಳು ಒಪ್ಕೊಂಡಿದ್ದಾರೆ ಅಂತ ಹೇಳಿ ಈಗಾಗಲೇ ಹೇಳಲಾಗ್ತಿದೆ. ಅದಲ್ಲದೆ ಕೂಡ ಏನು ಇವರು ಒಂದ್ ವೇಳೆ ಏನಾದ್ರು ಕಾಂಗ್ರೆಸ್ಗೆ ಬೆಂಬಲ ನೀಡಿದ್ರೆ ಇವ್ರ ಹಿಂದೆ ಇರ್ತಕ್ಕಂತಹ ಯುವಕರು ಇದಾರಲ್ಲ, ಯುವಕರು ಎಲ್ಲರೂ ಕೂಡ, ಯಾಕಂದ್ರೆ ನಾವು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಬೆಂಬಲವನ್ನು ನೀಡಲ್ಲ, ಹಾಗಾಗಿ ನೀವು ಇಂಡಿಪೆಂಡೆಂಟ್ ಆಗಿ ಅಭ್ಯರ್ಥಿಯಾಗಿ ಇರಲೇಬೇಕು ಅಂತ ಹೇಳಿ ನಿನ್ನೆ ಆದ್ರೂ ಕೂಡ ನಿನ್ನೆ ಶಾಸಕರು MLC-ಗಳು ಎಲ್ಲ ಬಂದ್ರು ಕೂಡ ಅದೇ ಮಾತನ್ನ ಅಲ್ಲಿಯ ಯುವಕರು ಇವರ ಸಾದಿಕ್ ಪೈಲ್ವಾನ್ ರವರ ಹಿಂಬಾಲಕರು ಹೇಳಿರುವಂತದ್ದು. ಆದ್ರೆ ಎಲ್ಲ ಒಂದ್ ಕಡೆ ಇವತ್ತು ಕಾಂಪ್ರಮೈಸ್ ಆಗಿರೋದ್ರಿಂದ ಯುವಕರು ಇವ್ರ ಹಿಂದೆ ಹೋಗ್ತಾರ ಅನ್ನೋ ಪ್ರಶ್ನೆ ಕಾಡ್ತಿದೆ. ಅದಲ್ಲೂ ಕೂಡ ಯುವಕರಿಗೂ ಹೇಳಿರುವಂತದ್ದು ಒಂದು ಕಡೆ ಈಗ ಇನ್ನು ಉಳಿದಂತೆ 14 ಮಂದಿ ಮುಸ್ಲಿಮರು ಈಗ ಕಣದಲ್ಲಿ ಇರುವಂತದ್ದು, ಅದರಲ್ಲಿ ಕೂಡ ಒಬ್ರು SDPI ಕೂಡ ಕಣದಲ್ಲಿ ಇರುವಂತದ್ದು. ಹೀಗಾಗಿ
ಸಾಕಷ್ಟು ಒಂದು ಏನು ಪ್ರಶ್ನೆ ಕಾಡ್ತಿದೆ. ಇಲ್ಲಿ ಇವರಿಗೆ ಕೆಲವೊಂದಿಷ್ಟು ಯುವಕರು ಹೇಳುವಂತದ್ದು, ನಾವು ಯಾವುದೇ ಕಾರಣಕ್ಕೂ ಸಾದಿಕ್ ಪೈಲ್ವಾನ್ರು ಹೋದ್ರೆ ಹೋಗ್ಲಿ, ಆದ್ರೆ ನಾವು ಮಾತ್ರ ಈ ಬಾರಿ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋದಿಲ್ಲ. ನಾವು ಬಿಜೆಪಿಗೂ ಆದ್ರೂ ಸಪೋರ್ಟ್ ಮಾಡ್ತೀವಿ, ಇಲ್ಲ ಅಂದ್ರೆ ಇಂಡಿಪೆಂಡೆಂಟ್ ಇರ್ತಕ್ಕಂಥ ಅಭ್ಯರ್ಥಿಗಳಿಗಾದ್ರೂ ಸಪೋರ್ಟ್ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಸಪೋರ್ಟ್ ಮಾಡಲ್ಲ. ಇವರು ಏನು ಸಾದಿಕ್ ಪೈಲ್ವಾನ್ ರವರು ಏನು ಇವರು ನಮ್ಮ ಸಮುದಾಯದ ಪರವಾಗಿ ಇರ್ತಾರೆ ಅನ್ಕೊಂಡಿದ್ವಿ, ಆದ್ರೆ ಈ ರೀತಿ ಏಕಾಏಕಿ ಏನು ಇವತ್ತು ಬೆಳಗಿಂದನೂ ಕೂಡ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಬೆಂಗಳೂರಿಗೆ ಹೋಗಿರೋದು ಗೊತ್ತೇ ಇಲ್ಲ ಅಂತ ಹೇಳಿ ಕೆಲವರು ಹೇಳ್ತಾ ಇರುವಂತದ್ದು ಅವ್ರ ಬೆಂಬಲಿಗರು. ಹೀಗಾಗಿ ಸಾಕಷ್ಟು ಅನುಮಾನಗಳು ಕಾಡ್ತಾ ಇದೆ. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಮತವನ್ನ ಈಗ ಇವರು ಬಂದ ಕೂಡಲೇ ಮತಗಳೆಲ್ಲ ಮುಸ್ಲಿಂ ಮತಗಳು ನಮಗೆ ಬರುತ್ತೆ ಅನ್ನೋ ಒಂದು ಆಲೋಚನೆಯಲ್ಲಿ ಕಾಂಗ್ರೆಸ್ ಇರ್ಬೋದು. ಆದ್ರೆ ಇಲ್ಲಿ ಯುವಕರು ಏನಂದ್ರೆ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ಅಷ್ಟೊಂದು ಜನ ಯುವಕರು ಅವರ ಬೆಂಬಲಿಗರಾಗಿ ನಿಂತಿದ್ರು, ಆದ್ರೆ ಅವ್ರಿಗೆ ಯಾರಿಗೂ ಕೂಡ ಒಂದು ಮಾತು ಹೇಳದಲ್ಲಿ ಇವರು ಏಕಾಏಕಿ ರಾತ್ರಿನೇ ಬೆಂಗಳೂರಿಗೆ ಹೋಗಿರುವಂತದ್ದು ಸಾಕಷ್ಟು ಕೋಪಕ್ಕೆ ಕಾರಣವಾಗಿರುವಂತದ್ದು. ಸದ್ಯಕ್ಕೆ ಈಗ ಇಲ್ಲಿ ಯುವಕರು ಏನು ಮುಸ್ಲಿಂ ಯುವಕರು ಏನಿದ್ರೆ ಅವರೆಲ್ಲರೂ ಕೂಡ ಏನು ಈಗ ಅವರು ಕೂಡ ಒಂದು ತೀರ್ಮಾನ ತಗೊಳ್ಳುವಂತ ನಾವೆಲ್ಲ ಒಂದು ಸಭೆ ಮಾಡ್ತೀವಿ, ನಾವು ಒಂದು ತೀರ್ಮಾನ ತಗೊಂತೀವಿ ಅಂತ ಯುವಕರು ಹೇಳ್ತಿರುವಂತದ್ದು. ಯಾಕಂದ್ರೆ ಇವರು ಒಂದು ನಮಗೆ ಒಂದು ಮಾತು ಕೂಡ ತಿಳಿಸಿಲ್ಲ. ಯಾಕಂದ್ರೆ ನಾವು ಇವರ ಬೆಂಬಲಕ್ಕೆ ನಿಂತಿದ್ವಿ. ಇವ್ರು ಈ ಬಾರಿ ಯಾಕಂದ್ರೆ ನಿನ್ನೆ ಸಡ್ಡೆ ಹೊಡೆದು ಹೇಳಿದ್ರು, ನಾವು ಶಾಮನೂರ್ ಸಮರ್ಥ ಅವರ ವಿರುದ್ಧ ನಾನು ಕಣದಲ್ಲಿ ಇದ್ದೇ ಇರ್ತೀನಿ, ಒಂದ್ ವೇಳೆ ನನ್ನ ಗೆದ್ರೆ ನನ್ನ ಸಮಾಜ ಗೆದ್ದಂಗೆ, ಸೋತ್ರೆ ನನ್ನ ಸಮಾಜ ಸೋತಂಗೆ ಅಂತೆಲ್ಲ ಹೇಳಿದ್ರು. ಆದ್ರೆ ಈಗ ಏಕಾಏಕಿ ಹೋಗಿ ಸಿಎಂ ಬಳಿ ಹೋಗಿ ಇವರು ಕಾಂಪ್ರಮೈಸ್ ಆಗಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಈಗ ಇಲ್ಲೇ ಸ್ಥಳೀಯ ವಲಯದಲ್ಲಿ ಚರ್ಚೆ ನಡೀತಿರುವಂತದ್ದು. ಧನುಶ್ರೀ, ಥ್ಯಾಂಕ್ ಯು ಸಂಜಯ್ ಮತ್ತು ಕೃಷ್ಣ ತಮ್ಮೆಲ್ಲ ಮಾಹಿತಿ